ಫೈನಲಿ ನೋಡಿ ಅದೊಂದು ಸೌಂಡು ZX ಏನಾದ್ರು ನೋಡಿ, ಅಲ್ಲೊಂದು ಟೀಮು, ಇಲ್ಲೊಂದು ಲೈನಪ್ಪು ಎಲ್ಲ ಇಲ್ಲಿ ಅಪ್ರಿಲಾಗಳ ಇದ್ದಾವೆ ಇಲ್ಲೆಲ್ಲ ಆಲ್ಮೋಸ್ಟು. ಮತ್ತು ಅಲ್ಲಿ ಡ್ಯೂಕು, ನನ್ನ R15 ಇದೆ ನೋಡಿ, ಅಲ್ಲಿ ರೆಡ್ ಒನ್ ಸಕ್ಕತ್ತಾಗಿ. ಮೂಳೆಲ್ಲ ಹೆಂಗಿತ್ತು? ಮೂಳೆ ಥರ ಇತ್ತು. ಓಕೆ ಗೈಸ್, ವೆಲ್ಕಮ್ ಇನ್ನೊಂದು ಹೊಸ ವ್ಲಾಗ್ಗೆ. ಐ ಥಿಂಕ್ ಈಗ ಆಲ್ರೆಡಿ ಒಂದು ವೀಡಿಯೋ ಹಾಕಿ ಒಂದು ವಾರ ಆಗಿರ್ಬೋದು ಅನ್ಸುತ್ತೆ ಇವಾಗ ಕರೆಕ್ಟಾಗಿ. ತುಂಬ ಬೇಗ ಕಂಟೆಂಟ್ ಮಾಡೋಕ್ಕಾಗಲ್ಲ ನನಗಿರೋ ಇವಾಗ ಕೆಲಸ, ಎಕ್ಸಾಮ್ಸು ಇರೋದ್ರಿಂದ ಬೇಗ ಮಾಡೋಕ್ಕಾಗಲ್ಲ. ಇವತ್ತು ಏನು ಪ್ಲ್ಯಾನ್ ಅಂತಂದರೆ, ನಾರ್ಮಲ್ 3 ಗಂಟೆ ಕೆಲ್ಸಕ್ಕೆ ಹೋಗ್ತೀನಿ, 12 ಗಂಟೆ ಕೆಲಸ ಮುಗಿಯುತ್ತೆ. ಮತ್ತು 12 ಗಂಟೆ ಕೆಲಸ ಮುಗಿಸ್ಕೊಂಡು ನೈಟು ಬಿರಿಯಾನಿ ತಿನ್ನೋಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಹೀಗೆ ಇವಾಗಿನ್ನು ಎದ್ದಿದ್ದೀನಿ, ಟೈಮ್ 12:30. ಎದ್ಬಿಟ್ಟು ಸ್ವಲ್ಪ ಬಟ್ಟೆ ಯಾವ್ದಾದ್ರು ಹಾಕೊಳ್ಳೋದು ಅಂತೆಲ್ಲ ರೆಡಿ ಮಾಡ್ಕೊಂಡಷ್ಟೇ. ಇವತ್ತು ಶನಿವಾರ ಆಗಿರೋದ್ರಿಂದ ಫಾರ್ಮಲ್ಸ್ ಇರೋದಿಲ್ಲ, ನಮ್ಗೆ ಇಷ್ಟ ಬಂದಿರೋ ಡ್ರೆಸ್ ನಾವೇನು ಮಾಡ್ಬೋದು. ಓಕೆ, ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ. ಫಸ್ಟ್ ಇಂಟ್ರೋ ಹಾಕು. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಓಕೆ ಫ್ರೆಂಡ್, ರೆಡಿಯಾಗಿದ್ದೀನಿ, ಹೊರಡಬೇಕು. ಮತ್ತು ಶೂ ಹಾಕ್ಕೊಂಡು ಇವಾಗ ಹೊರಡಬೇಕು. ಕ್ರಿಶ್ ಅರ್ಧ ದೂರ ಬಂದು ಫೋನ್ ಮಾಡ್ತೀನಿ ಅಂತಂದ. ಅಲ್ಲ 2:30 ಆಯಿತು. ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಫಿಕ್ಸ್ ಮಾಡಿದ್ದೀನಿ ನಾನು ಹೆಲ್ಮೆಟ್ಗೆ. ನನಗೆ ಕ್ಯಾಮ್ರಾ ಹಾಕೊಂಡು ಹೋಗೋಕೆ ಒಂಥರ ಶೈ ಆಗ್ತೈತೆ. ಕ್ರಿಶ್ ಇನ್ನೂ ಬಂದಿಲ್ಲ. ಫೋನ್ ಮಾಡ್ತೀನಿ ನಾನು ಹೊರಟ್ಬಿಡ್ತೀನಿ. ನನಗೆ ಸ್ವಲ್ಪ ನಾಚಿಕೆ ಆಗ್ತೈತೆ. ಓಕೆ, ನನ್ನ ಗಾಡಿ ನೋಡಿ ರೆಡಿಯಾಗಿ ನಿಂತಿದೆ ಇಲ್ಲಿ. ವಾವ್, ಅವನೊಂದು ಸೈಕಲ್ನ ರೆಡಿ ಮಾಡ್ತಾನೆ ಗಾಯ್ಸ್. ಓಯ್ ಆಯ್, ಏನು ಸಮಾಚಾರ? ಏನು ಮಾಡ್ತಾ ಇದೆಯಾ? ಆಯ್ತಾ ಊಟ? ನಿನ್ನ ಹೆಸ್ರೇನು ಹೇಳು? ರಾವಣ ಕಂದ ರಾವಣ. ಓಕೆ, ಬರಲಾ? ಓಕೆ, ನಾನು ಇವಾಗ ಇಲ್ಲಿ ಪಾರ್ಕಿಂಗ್ ಹತ್ರ ಬಂದಿದ್ದೀನಿ. ನಾನು ಇರೋ ಕ್ರಿಶ್ ಅವ್ರು ಬಂದರು ಕರೆಕ್ಟಾಗಿ ನಾನು ಬಂದಿರೋ ಟೈಮ್ಗೆ. ಆಯನು ನೋಡಿ ಗಾಯ್ಸ್, ಏನು ಸ್ಮಾರ್ಟ್ ಆಗಿದ್ದಾನೆ. ಸೇಮ್ ಕೃಷ್ಣ ಥರ ಇಲ್ವಾ? ಸಿ ನಮ್ಮ ಜೊತೆ ಕ್ರಿಶ್ ಅವರು ಬಂದ ಸಿಂಹ ಹೇಮಂತ್ ಬ್ರೋ ಬಂದರು. ಸಿ ಅಕ್ಷಯ್ ಅಲ್ಲಿ. ಹಾಂ, ಅವ್ರು ಬಂದಲ್ಲಿ. I'm a dog lover. I have Husky. His name is Rocky. Hi dudes, how are you? ನೆಗ್ತಾ ಇದ್ದೆ. ಓಕೆ, ನಾವು ಮಾಡಿರೋ ಪ್ಲ್ಯಾನು ಎಕ್ಸಿಕ್ಯೂಟ್ ಹೆಂಗೆಂಗೋ ಆಗ್ತೈತೆ. ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಆಗ್ತೈತೆ. ನೋಡೋಣ ನೆಕ್ಸ್ಟು ಇನ್ನೂ ಏನೇನಾಗುತ್ತೆ ಏನೋ ಗೊತ್ತಿಲ್ಲ. ಪ್ರೆಸೆಂಟ್ ಇವಾಗ ಮಾಡಿರೋ ಪ್ಲ್ಯಾನ್ ಬಂದುಬಿಟ್ಟು ಇಲ್ಲಿಂದ ನೈಟು 12 ಮುಗಿಸ್ಕೊಂಡು ಕೆಲಸನ, ಆಮೇಲೆ ಅಲ್ಲಿಂದ ಹೊಸಕೋಟೆಗೆ ಹೋಗೋಣ ಅಂತ. ಆಮೇಲೆ ಹೊಸಕೋಟೆಯಲ್ಲಿ ನಾನ್ ವೆಜ್ ಕಲಿತಾರೆ, ಕಡ್ಕೊಂಡು ತಿನ್ಕೊಂಡು ಆಮೇಲೆ ಅಲ್ಲಿಂದ ನೆಕ್ಸ್ಟ್. ಓಕೆ ಗೈಸ್, ಇವಾಗ ಹೊರಟ್ವಿ. ಕೆಲಸ ಮುಗೀತು ಕರೆಕ್ಟಾಗಿ. ಇವಾಗ ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು ಇಲ್ಲೇ 1/4 ಗಂಟೆ ಆಗೋಯ್ತು. ಸ್ವಲ್ಪ ಪೆಟ್ರೋಲ್ ಅಂತೀನಿ, ಸರಿ. ಸ್ವಲ್ಪ ಕೀಗಂತ ವೆಯ್ಟ್ ಮಾಡಿದ್ವಿ. ಅಕ್ಷಯ್ ಗಾಡಿ ಕೀ ತಗೊಂಡೋಗ್ಬಿಟ್ಟಿತ್ತು. ಸೊ ಇವಾಗ ಹೊರಟ್ವಿ. ಅಕ್ಷಯ್ ಇಲ್ಲೇ ಇದ್ದಾನೆ, ಹತ್ತಿಸ್ಕೋಬೇಕಂತ ಆಗ್ತಾ ಹೋಗುತ್ತೆ. ಓಕೆ ಅಕ್ಷಯ್, ಕಮಾನ್. ಇದು ಬಸವೇಶ್ವರ ನಗರ ಗೊತ್ತು ತಾನೆ? ಇದ್ರ ಹತ್ರ ಹೌಸಿಂಗ್ ಬೋರ್ಡು. ಹಾಂ, ಹೌಸಿಂಗ್ ಬೋರ್ಡ್ ಗೊತ್ತಿಲ್ವಾ? ಬಸವೇಶ್ವರ ನಗರ ವಾಟರ್ ಟ್ಯಾಂಕಿಂದ ಹಂಗೆ ಸ್ಟ್ರೈಟ್ ಬಂದರೆ ಬಸವೇಶ್ವರ ನಗರ ಅಲ್ವಾ? ಹಂಗೆ. ಹೌ ಯು ಬ್ರೋ? ಫೈನ್. ಚೆನ್ನಾಗಿದೆಯಾ? ಇವಾಗ ಹೊರಟ್ವಿ ಎಲ್ಲ. ಸ್ಟಾರ್ಟಿಂಗ್ ಇವಾಗ ಇಲ್ಲಿಂದ ರೈಡ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ನೈಟ್ ರೈಡು, ನೈಟ್ ಔಟ್ ಥರ. ನೈಟ್ ರೈಡು, ನೈಟ್ ಔಟು ಎಲ್ಲ ನಡೆಯುತ್ತೆ. ಏನು ಅನ್ಕೋತೀವಿ ಅಂತ ನನಗೂ ಗೊತ್ತಿಲ್ಲ. ಓಕೆ, ಮತ್ತೆ ಇನ್ನೇನು ಹೇಳೋಣ ಅಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ವಾಯ್ಸು ಕೇಳ್ಸೋದು ಡೌಟು. ಆದಷ್ಟು ಜೋರಾಗೆ ಮಾತಾಡ್ತೀನಿ, ನೋಡೋಣ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾವು ಹೋಗ್ತಿರೋದು 5 ಜನ.
ನಾನು, ಅಕ್ಕ, ಬ್ರೋ, ಮತ್ತು ನಮ್ಮ ಅಕ್ಷಯ್ ಕೃಷ್ಣವರು ಮತ್ತು ತರುಣ್ ಅವರು. ಓಕೆ, ನಮ್ಮ ಏರಿಯಾ ಹತ್ರ ಬಂದಿದ್ದೀವಿ. ಬಿದ್ದೋಗೋ ಥರ ಅನ್ನಿಸ್ತಿದೆ. ಬಿದ್ದೋಗೋ ಥರ ಅನ್ನಿಸ್ತಿದೆ. ಬಿದ್ದೋಗೋ ಥರ ಅನ್ನಿಸ್ತಿದೆ. ಹಾಂ, ಓಕೆ. ಇವಾಗ ಅವ್ರು ಎಷ್ಟು ಮುಂದೆ ಹೋದ್ರೆ ಏನೋ ಗೊತ್ತಿಲ್ಲ. ಬ್ಲೂಟೂತ್ ಹಾಕೋ, ಹಂಗೆ ಸಾಂಗ್ ಹಾಕೋ. ಸಾಂಗ್ ಕರೆಕ್ಟಾಗಿದೆ. ಹಾಂ, ಓಕೆ. ನಾವು ಹೊರಟಿದ್ದೀವಿ ಇವಾಗ. ನಾವು ಮತ್ತಿಕೆರೆಯಿಂದ ಬಂದು ಅವರು ಆ ಸೈಡಿಂದ ಬಂದರು. ಸೊ ಸ್ವಲ್ಪ ಹುಷಾಯಿತು ಲೈನು. ನೋಡೋಣ ಮತ್ತೆ ಅಲ್ಲಿ ಸಿಗ್ಬೋದು. ಸಿಗ್ನಲ್ ಆಗೋಗಿದೆ. ಅಯ್ಯೋ ಗಾಯ್ಸ್, ಎಂಥ ಕೆಲಸ ಆಗೋಯ್ತು ಗಾಯ್ಸ್. ಈ ಸಂಡೇ ನೈಟು ಬೈಕಲ್ಲಿ ಲೈನ್ ಅಪ್ ನೋಡೋದಕ್ಕೆ ಸಖತ್ತಾಗಿರುತ್ತೆ ಗಾಯ್ಸ್. ಎಲ್ಲ Hoje você fode com a tropa da chuca. ಫೈನಲಿ ಹಿಂಗೆ ನೋಡಿ ಗಾಯ್ಸ್, ಇಲ್ಲಿ ಒಂದೊಂದು ನೆಕ್ಸ್ಟ್ ಲೆವೆಲ್ ಗಾಡಿಗಳು. ಇಲ್ಲಿ R15 ನಮ್ಮ ಚಿನ್ನ. ಹಾಂ, ಓಕೆ ಗಾಯ್ಸ್. ಇವತ್ತಿನ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಸ್ಪಾನ್ಸರಿಂಗ್ ಅವರ್ ಪೆಟ್ರೋಲ್. ತುಂಬ ಥ್ಯಾಂಕ್ಸ್ ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಏನು ಮಾತಾಡಲ್ಲ. ಸೊ ಇವಾಗ ಕೇಳೋದೇನು ಬೇಡ. ಓಕೆ. ಹಾಂ, ಏನು ಚೆನ್ನಾಗೇ ಐತೆ. ನೋಡಿ ಅದೊಂದು ಸೌಂಡು ZX ಏನಾದ್ರು ಬ್ರೋ. ನಮ್ಮ ಗಾಡಿಗಳು. ಹಾಯ್ ಅಕ್ಷಯ್ ಬ್ರೋ. ನಮ್ಮ ತರುಣ. ನಾನು ಹೆಂಗಿದ್ದೀನಿ ಇದು? ಕೆಟ್ಟದಾಗಿದ್ದೀನಿ. ಹೆಲ್ಮೆಟ್ ಎಲ್ಲ ಹಾಕೊಂಡು ಫುಲ್ಲು ಏನು ಕೆಟ್ಟಾಗಿದೆ. ಇಲ್ಲಿಂದ ಇಲ್ಲಿ ಸಕ್ಕದಾಗಿರೋ ಗಾಡಿಗಳೆಲ್ಲ ಇದೆ ಗಾಯ್ಸ್. ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ZX ಏನಾದ್ರು ನೋಡಿ, ಅಲ್ಲೊಂದು ಟೀಮು, ಇಲ್ಲೊಂದು ಲೈನಪ್ಪು ಎಲ್ಲ ಇಲ್ಲಿ ಅಪ್ರಿಲಾಗಳೇ ಇದ್ದಾವೆ ಇಲ್ಲೆಲ್ಲ ಆಲ್ಮೋಸ್ಟು. ಮತ್ತು ಅಲ್ಲಿ ಡ್ಯೂಕು, ನನ್ನ R15 ಇದೆ ನೋಡಿ, ಅಲ್ಲಿ ರೆಡ್ ಒನ್ ಸಕ್ಕತ್ತಾಗಿದೆ ಅದು ನೋಡೋಕ್ಕೆ. ಅಷ್ಟು ದೊಡ್ಡ ದೊಡ್ಡ ಸಿ ಸಿಗಳ ಮಧ್ಯೆ ಅದೊಂದು ಇರೋದು ಸಕ್ಕದ. ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕೊಂಡ್ವಿ. ನಂಗೆ ಯಾಕೋ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ. ಒಂದೊಂದು ಗಾಡಿಗಳು ನೋಡ್ತಾ ಇದ್ರೆ ಮೈ ಜುಮ್ ಅಂತಿದೆ. ಎಲ್ಲ ಫುಲ್ಲು ದೊಡ್ಡ ದೊಡ್ಡ ಸಿ ಸಿಗಳು. ಕ್ರೇಜಿಯಾಗಿದೆ ಮಾತ್ರ ನೋಡಿ ಗಾಯ್ಸ್. ವಾಯ್ಸ್ ಕೇಳ್ತಿರ್ಬೋದು ಅನಿಸುತ್ತೆ ನೋಡಿ ಗಾಯ್ಸ್. ನಿಂಜಾ ಐ ಥಿಂಕ್ ರಾಂಗ್ ವೇಗ್ ಬಂದೆ ಅನಿಸುತ್ತೆ. ಲೋಕಲ್ ಬ್ರೋ, ಲೋಕಲ್ ಬ್ರೋ. ಗಾಯ್ಸ್, ನನ್ನ ಗಾಡಿ ಯಾಕೋ 132 ಮೇಲೆ ಹೋಗ್ತಾನೆ ಇಲ್ಲ ಗಾಯ್ಸ್.
ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಮಣಿ ಚಿಂತಾಮಣಿ ಅಷ್ಟೇ ಫಾನನ್. ಚಲೋ ಚಲೋ ಬೇಡ ಫಾನನ್ ಹೋಗುತ್ತಾ. ಅವರು ಇಲ್ಲೇ ತಾನು ನಿಲ್ಸಕ್ಬೋದಿತ್ತು. ಇಳ್ಕೊ. ಓಹೋ ಏನು ಇಷ್ಟೊಂದು ದೊಡ್ಡ ಕ್ಯೂ. ಇಲ್ಲೇನು ದೇವಸ್ಥಾನದ ಕ್ಯೂ ಥರ ಐತೆ ಜಾಸ್ತಿ. ಏನು ತೋರಿಸ್ತೀನಿ. ಕಂಟಿನ್ಯೂ ಮಾಡ್ತೀನಿ ಬೇಕು. ದೇವಸ್ಥಾನಕ್ಕೆ ಕ್ಯೂ ನಿಂತಂಗೆಲ್ಲ ನಿಂತವ್ರು ಇಲ್ಲಿವರೆಗೂ. ಅಷ್ಟು ದೂರದಿಂದ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ. ಎಲ್ಲ ಫುಲ್ಲು ಇದು ಬರೀ ಟೋಕನ್ ಲೈನು. ಅಲ್ಲಿ ಟೋಕನ್ ಇಸ್ಕೊಂಡು ಮತ್ತೆ ಇಲ್ಲಿ ಬಿರಿಯಾನಿ ಇಸ್ಕೊಳಕ್ಕೆ ಬರಬೇಕಾ? ಹೌದಾ ಬಸ್ ಆ್ಯಕ್ಚುಲಿ ನಾವು ಇಲ್ಲಿಂದ ಟೋಕನ್ ಇಸ್ಕೊಂಡು ಇಲ್ಲಿಂದ ಮತ್ತೆ ಬಿರಿಯಾನಿ ಇಸ್ಕೊಳಕ್ಕೆ ಇಲ್ಲಿವರೆಗೂ ಬರಬೇಕು. ಇಲ್ಲಿಗೆ ಏನು ಕಥೆ ಇದು? ವೆರಿ ಸ್ಯಾಡ್. ಈಗಿಂತ ಬೆಳ್ಳಗಿದ್ದೀನಿ ಕಣಪ್ಪ ನಾನು. ಒಳಗಡೆ ಕೂತ್ಕೊಂಡು ಬೆಳ್ಳಗಾಗ್ಬಿಟ್ಟಿದ್ದೀನಿ. ಮುಂಚೆ ನಿಮ್ಗಿಂತ ಕರ್ನಾಗಿದ್ದಲ್ಲ ನೋಡು. ಇದನ್ನ ಖುಷಿ ನೋಡಬೇಕು. 20 ಸಲ ಬಂದಾಗಿಂದ ಒಂದು 20 ಸಲ ಖುಷಿನ ನೆನೆಸ್ಬಿಟ್ಟ. ಖುಷಿ ನೀನು ನೆನೆಸ್ಕೊಂಡು ಬಿಸಿ ಬಿಸಿ ಇಡ್ಲಿ ತಿಂತೀನಿ, ಇವ್ರು ತಿನ್ಲಿ ಅಂತ ವೇಟ್ ಮಾಡಿ. ಖುಷಿಯಲಿ ಗೈಸ್ ಎಲ್ಲರೂ ಸ್ಟ್ರಗಲ್ ಮಾಡಿ ಫೈನಲಿ ಎಲ್ಲರೂ ಹಾಯ್ ಮಾಡ್ರಪ್ಪ. ಫುಲ್ಲು ಬಿಸಿ ಬಿಸಿ ಇದೆ. ಹೆಂಗಿದೆ ತರುಣ್ ಟೇಸ್ಟು? ಚೆನ್ನಾಗಿದೆ. ಅಷ್ಟೊತ್ತು ವೆಯ್ಟ್ ಮಾಡಿ ಅಷ್ಟು ದೂರದಿಂದ ಬಂದಿರೋದಕ್ಕೂ ಹೊರತಾಗಿದೆ. ಎಲ್ಲ ಬರ್ಬೋದು. ನೋಡಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಲ್ಮೆಟ್ ಎಲ್ಲ ಹಿಡ್ಕೊಂಡು ಪಾಪ ಖುಷಿ ಬಂದಿದ್ರು ಇದೇ ಗತಿ ಆಗಿರೋದು. ಬಟ್ ರೈಡ್ ಎಂಜಾಯ್ ಮಾಡಿರೋಳು ಅಲ್ಲಿಂದ ಬರ್ತಾ. ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ ಹೋಯ್ತಿದ್ದಾರೆ. ಬಿಸಿ ಬಿಸಿ ಇತ್ತು. ಸಖತ್ತಾಗಿತ್ತು. ಹಾಂ ಆಮೇಲೆ ಹೆಂಗಿತ್ತು? ಮೂಳೆ ಎಲ್ಲ ಹೆಂಗಿತ್ತು? ಮೂಳೆ ಥರ ಇತ್ತು. ಸಖತ್ತಾಗಿತ್ತು. ಓಕೆ ಎಲ್ಲ ಖಾಲಿ ಆಯಿತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ ಅಕ್ಕನ್ನ ಕೇಳೋಣ ಬಿರಿಯಾನಿ ಹೆಂಗಿದೆ? ಬೇಡ ನಂಗೆ ಇವಾಗ ನಾನು ಹೇಳಲ್ಲ. ಬೇಡ ಮೂಳೆ ತೋರಿಸು. ಐ ಥಿಂಕ್ ಕತೆ ನೋಡಿದ್ರೆ ಕೇಳೋದೇ ಬೇಡ. ಅಲ್ಲಿ ಹಾಕಿರೋ ರಾಶಿಯಿಂದನೇ ಗೊತ್ತಾಗುತ್ತೆ ಅದೇನು ಚೆನ್ನಾಗಿಲ್ಲ ಅಂತೆಲ್ಲ ಹೇಳಲ್ಲ ಅಂತ. ಆದರೂ ಒಂದ್ಸಲ ಹೇಳ್ಬಿಡ ಕರಿಂಗಂತೆ. ಬರೀ ಇಂಥದ್ದೇ. ಹೆಂಗಿದೆ ಹೇಳಿ ಅಕ್ಷಯ್? एकदम इन्होंने वक्त बदल दिया, जज्बात बदल दिए, जिंदगी बदल दी. ನನಗಂತೂ ಈ ಜೀವನ ಇವಾಗ ನಮ್ಮ ಗಾಡಿನ ಬಿಟ್ಬಿಟ್ಟು ಎಕ್ಸ್ಪಲ್ಸ್ ಹೋಗ್ತೀವಿ. ಹಾಯ್ ಬ್ರೋ. ನೋಡೋಣ ಆಗುತ್ತಾ ಮ್ಯಾಮ್? ಹಾಂ ಆಗುತ್ತೆ. ಓ ಗಾಯ್ಸ್ ಏನಿದು ಇಷ್ಟೊಂದು ಹೈಟ್ ಇದೆ ಇದು? ಆಗುತ್ತಾ ಇಲ್ವಾ?
ಆಗುತ್ತಾ ಇಲ್ವಾ? ಆಗುತ್ತೆ ಆಯ್ತು ಮ್ಯಾನ್. ಏನು 100%? ಏನು ಅನ್ಕೊಂಡಿದ್ಯಾ? ಪಕ್ಕನೇನು? ಹ್ಞೂ ಪಕ್ಕ. ಕುತ್ಕೊಳ್ಳ? ಹ್ಞೂ ಹತ್ತು ಇದು ಸ್ವಲ್ಪ ಮುಂದೆ ಹೋಗ್ಬಿಡ್ತೀನಿ, ನೆಟ್ಟಿಗೆ ಇರೋದಾಗುತ್ತೆ. ಓ ಗೈಸ್, ನನ್ನ ಗಾಡಿ ಓಟ್ಬಿಟ್ಟು ಈ ಗಾಡಿ ಓಡ್ಸೋಕೊಂತಾರ ಭಯ ಆಗ್ತಾಯಿದೆ. ಓ ಎಸ್, ಹತ್ತಪ್ಪ ಅಕ್ಷಯ್. ಆಗುತ್ತೇನೋ? ಆಗುತ್ತೆ ಹತ್ತು. ಹಾಂ ಮನೆಗೆ. ವಾವ್ ಅಕ್ಷಯ್, ಗಾಡಿ ಒಂಥರ ಚೆನ್ನಾಗಿದೆ ಗಾಡಿ. ಚಲೋ. ಸಕ್ಕತ್ತಾಗಿದೆ ಗಾಡಿ. ಏನಿದೆ ಎಲ್ಲ ಫುಲ್ ಮುಂದೆ ಐತೆ ರೋಡ್, ಗೇರ್ ಎಲ್ಲ ಅಷ್ಟು ಮುಂದೆ ಹೋಗಿರೋ ಥರ ಐತೆ ನನಗೆ. ಗೈಸ್ ಗಾಡಿ ಒಂಥರ ಕ್ರೇಜಿ ಆಗಿದೆ ಗೈಸ್, ದೊಡ್ಡದಾಗಿ. ನನಗೆ ಫುಲ್ಲು ಅಗಲ ಇದೆ. ಮತ್ತು ನನ್ನ ಗಾಡಿ ಓಡಿಸಿ ಇದು ನೋಡ್ತದೆ ಒಂಥರ ಏನೋ ಒಳ್ಳೆ ಕುದುರೆ ಮೇಲೆ ಕೂತಿರೋ ಥರ ಐತೆ. ಗಾಯ್ಸ್ ಸಕ್ಕತ್ತಾಗಿದೆ ಗಾಯ್ಸ್, ಒಂಥರ ಹೊಸ ಗಾಡಿನ ಇಂಟ್ರೆಸ್ಟ್ ಆಗಿದೆ ಒಂಥರ. ಕೈಯೆಲ್ಲ ಎತ್ಕೊಂಡು ಓಡಿಸೋ ಥರ ಐತೆ, ಸಕ್ಕತ್ತಾಗಿದೆ. ಅದೇ ರವಿಚಂದ್ರನ್ ಒಂದು ಸಾಂಗಲ್ಲಿ ಬರ್ತಾನೆ ಗೊತ್ತಾ? ಅದೇ ಮಧ್ಯ ರಸ್ತೆಯಲ್ಲಿ ಅಲ್ಲ ಹಾಂ ಒಂಟಿ ಹುಡುಗಿಗೆ ಇಲ್ಲೇನು ಕೆಲಸ ಅರಾಮ್ ಬರ್ತಾನತ್ತ ಅಂತ ಆ ಥರ ಐತೆ ಗಾಡಿ. ಹಾಕ್ತಿದೆ ಇದು. ಹಾಂ ಓಕೆ, ಫೈನಲಿ ಮತ್ತೆ ರಿಟರ್ನ್ ಆಫೀಸ್ ಹತ್ರ ಬಂದ್ವಿ. ಆಲ್ ಓವರ್ ಎಲ್ಲ ಇಲ್ಲಿಂದ ಪ್ಲ್ಯಾನ್ ಮಾಡಿತ್ತೆ ಒಂದು, ಅಲ್ಲಿ ಎಕ್ಸಿಕ್ಯೂಟ್ ಆಗಿತ್ತೆ ಇನ್ನೊಂದು. ಫೈನಲಿ ಇವಾಗ ಟೈಮ್ ಎಷ್ಟು ಅಕ್ಷಯ್? ಫೈನಲಿ ಇಟ್ಸ್ 4:15. 4:15 ಜಸ್ಟ್ ಸದ್ಯ ಬಂದಿದ್ದೀವಿ, ಎಲ್ಲ ಮುಗೀತು ಇವತ್ತಿನ ದಿನದ್ದು. ಓಕೆ ತರುಣ್, ಹೆಂಗಿತ್ತು ತರುಣ್? ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಕ್ಷಯ್ ವಾಸ್ ದ ರೈಡ್? ಗುಡ್. ಓಕೆ, ಐ ಥಿಂಕ್ ನಾವೆಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ದೀವಿ, ಚೆನ್ನಾಗಿತ್ತು. ಪಾಪ ಅಕ್ಷಯ್ ಎಂಜಾಯ್ ಮಾಡಿದ್ದಕ್ಕಿಂತ ಹೇಳೋದೇ ಬೇಡ. ಪಾಪ ಸರಿ ಹೋಗಿ ಅಕ್ಕನ ಕೇಳೋಣ ಹೆಂಗಿದೆ ಅಂತ. ಹೆಂಗಿತ್ತು ಇವತ್ತಿನ ರೈಡು? ಆಲ್ ಗುಡ್. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು. ನಮಗೆ ಅಂತಾನೆ ಮಾಡ್ತಿರೋದಿಲ್ಲ. ಅದು ಎಲ್ರೂ ಕೇಳಾದ್ಮೇಲೆ ಅಕ್ಕನ ಕೇಳ್ದಾಗ ಹೆಂಗಿದೆ ಕೇಳಿದ್ಮೇಲೆ ಅಕ್ಕ ಕೇಳೋದೇ ಬೇಡ, ಅಲ್ಲಿ ಕೇಳ್ದೇನೆ ಎಲ್ಲ ಗೊತ್ತಾಗಿತ್ತು. ಓಕೆ, ಅದಕ್ಕೆ ಕೇಳ್ತಾ ಇದ್ದೀನಿ, ರೈಡ್ ಹೆಂಗಿತ್ತು? ಆಲ್ ಗುಡ್, ಸೂಪರ್. ಓಕೆ, ಎಂಜಾಯ್ ಮಾಡಿದ್ದೀವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.